ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹೊಸ ಗಾಡಿ ಅಂದರೆ ಬರೀ 5 ದಿನದ ಒಂದು ಮಹೇಂದ್ರ ಸೂಪರ್ ಗೂಡ್ಸ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಇದು ಲೋನ್ ಕಂಟಿನ್ಯೂ ಸಿಗುತ್ತೆ. ಜಸ್ಟ್ ಅವರಿಗೆ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ವೀಕ್ಷಕರೇ. ಅದರಲ್ಲೂ ಒಂದು 5,000 ಕಮ್ಮಿ ಕೊಟ್ಟರು ಈ ಗಾಡಿ ಲೋನ್ ಕಂಟಿನ್ಯೂ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಪೂರ್ತಿ ಓನರ್ ತಿಳಿಸಿದ್ದಾರೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರು ಸಹ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಓನರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಇದು ಓನರ್ ನಂಬರ್ ಅಲ್ಲ ವೀಕ್ಷಕರೇ. ಓನರ್ ನಂಬರ್, ಈ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ನೀವು ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಅರ್ಧಕ್ಕೆ ಈ ನಂಬರ್ ಸಿಕ್ಬಿಡ್ತು ಅಂತೇಳಿ ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಇದು ಗಾಡಿದು ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಇದು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಮತ್ತೆ ಕರೆ ಮಾಡೋಕ್ಕೆ ಹೋಗಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ. 5 ದಿನದ ಗಾಡಿ ಆಗಿರೋದ್ರಿಂದ ಅದು ಏನು ಡೀಟೇಲ್ಸ್ ಅಂತ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ. ಆಮೇಲೆ ಅರ್ಧಂಬರ್ಧ ನೋಡ್ಬಿಟ್ಟು ಮತ್ತು ಓನರ್ಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಅವ್ರಿಗೂ ಈಗ ಸ್ವಲ್ಪ ಅಲ್ಲ ಕಾಲ್ ಮಾಡಿ, ಏನು ತೊಂದರೆ ಇಲ್ಲ, ಬಟ್ ಅವ್ರು ಹೇಳೋದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಓಕೆನಾ? ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಾಯಿದೆ ಅವ್ರದ್ದು, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಸರ್ ಅದೇ ಒಂದು ಇದು ಯಾವುದು ಸುಪ್ರೋ ಕಳಿಸಿದ್ರಿ ಗೂಡ್ಸ್ ಗಾಡಿ? ಹೌದು ಸರ್, ಹೌದು. ಅದು ಹೊಸ ಗಾಡಿ ಆಗಿದ್ದಂಗೆ ಸರ್? ಹಾಂ, 5 ದಿನದ ಗಾಡಿ ಸರ್, 5 ದಿನದ ಗಾಡಿ. ಬರೀ 5 ದಿನ? ಹಾಂ, 5 ದಿನ ಸರ್. ಹಾಂ. ಏನು ಸರ್ ಹಂಗೆ ಕೊಡ್ತಾ, ಏನು ಸೇಲ್ಗಿದೆ ಹೆಂಗೆ ಅದು? ಹಾಂ, ಸೇಲಿಗಿದೆ ಸರ್. ಏನು ಪ್ರಾಬ್ಲಮ್ ಸರ್ ಅದು? ಅದು ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಸರ್, ಹಾಂ. ಅದಕ್ಕೋಸ್ಕರ ಸೇಲ್ ಮಾಡ್ತಾರೆ ಸರ್. ಓಕೆ. ಅಂದರೆ ಈಗ ಲೋನ್ ಇದೆಯಾ ಅದರಲ್ಲಿ ಹೆಂಗೆ? ಹಾಂ, ಲೋನ್ ಇದೆ ಸರ್. ಹೆಂಗೆ ಲೋನ್ ಕಂಟಿನ್ಯೂ ಅಥವಾ ಕ್ಯಾಶಿಗಿದೆಯಾ? ಇಲ್ಲ, ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್. ಲೋನ್ ಕಟ್ಟಿ ಎಷ್ಟು ಕಟ್ಟಿದ್ರೆ ಇದು ಡೌನ್ ಪೇಮೆಂಟು? ಡೌನ್ ಪೇಮೆಂಟ್ 65 ಕಟ್ಟಿದೆ ಸರ್ ನಾವು. ಹ್ಞೂ. ತಿಂಗಳಿಗೆ EMI ಬಂದುಬಿಟ್ಟು 16,400 ರೂಪಾಯಿ ಬರುತ್ತೆ ಸರ್. ಓಕೆ. ಎಷ್ಟು ಬರುತ್ತೆ EMI? 16,400 ರೂಪಾಯಿ. ಅಲ್ಲ, ಎಷ್ಟು EMI ಬರ್ತಾವಂತೆ? 4 ವರ್ಷ ಮಾಡಿಸಿದ್ದೇನೆ ಸರ್. 4 ವರ್ಷ? ಹಾಂ. ಓಕೆ. ಅಂದರೆ ಈಗ ಗಾಡಿ ಏನಾದರೂ ಓಡಿಸಿದ್ರಾ? ಇಲ್ಲ ಸರ್, ಶೋರೂಮಿಂದ ತಂದು ಮನೇಲಿ ಹೇಗಿದೆ ಹಾಗೇ ಇದೆ ಸರ್. ಅಂದರೆ ಸ್ವಲ್ಪನೂ ರನ್ನಿಂಗ್ ಆಗಿಲ್ಲ ಗಾಡಿ? ಇಲ್ಲ, ರನ್ನಿಂಗ್ ಒಟ್ಟೆ ಆಗಿಲ್ಲ ಸರ್, ಒಟ್ಟೆ ಆಗಿಲ್ಲ. ಹಾಂ. ಸರಿ ಸರ್. ಇದು ಅಂದರೆ ಈಗ ನಿಮಗೆ 65,000 ಕೊಡ್ಬೇಕು ನಿಮಗೆ ಡೌನ್ ಪೇಮೆಂಟು? ಹಾಂ, 65,000 ಕೊಟ್ಟರೆ ಬಿಟ್ಕೊಡ್ತೇನೆ ಸರ್ ಗಾಡಿ. ಏನು ಅದೇ ಫೈನಲ್ಲ? ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡ್ತೀರಾ? ಫೈನಲ್ ಅಂದರೆ ಒಂದು 60,000 ಕೊಟ್ಟರೆ ಕೊಡ್ತೀನಿ ಸರ್. 60,000 ಕೊಟ್ಟರೆ ಕೊಡ್ತೀರಾ? ಹಾಂ. ಹಾಂ. ನಿಮ್ಮದು ಯಾವ ಊರು ಹೇಳಿ? ನಮ್ದು ಹಾವೇರಿ ಸರ್. ಹಾವೇರಿ ಸಿಟಿನಾ? ಹಾಂ, ಸಿಟಿ ಟೌನಲ್ಲೇ ಇರೋದು. ಓಕೆ ಸರ್. ಈಗ ನೀವು ಅಂದರೆ ಈಗ ಹಾವೇರಿ ಲೋಕಲ್ ಕೊಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಯಾರು ಬಂದರು? ಆಲ್ ಓವರ್ ಕರ್ನಾಟಕ ಬಿಟ್ಕೊಡ್ತೀವಿ ಸರ್. ಅವ್ರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಹಾಂ. ಕೊಟ್ಬಿಡ್ತೀನಿ. ಓಕೆ ಸರ್. ಅಂದರೆ ಈಗ ಲೋನ್ ಕಂಟಿನ್ಯೂ 60,000 ಬಂದರೆ ನೀವು ಗಾಡಿ ಬಿಟ್ಕೊಡ್ತೀರಾ? ಹೌದು ಸರ್, ಹೌದು. ಓಕೆ ಸರ್, ಆಯಿತು. ಈಗ ಗಾಡಿಗೆ ಅದೇ ಫೈನಲ್ಲ 60,000? ಹಾಂ, 60,000 ಫೈನಲ್ ಸರ್. ಓಕೆ ಸರ್. ಅಂದರೆ ಹಾವೇರಿ ಸಿಟಿ ಅಂದರೆ ಎಲ್ಲಿ ಸರ್ ಅದು? ಏನು ಸರ್? ಹಾವೇರಿ ಸಿಟಿಯಲ್ಲಿ ಎಲ್ಲಿರೋದು ನಿಮ್ಮ ನಿಯರ್ ಅಂತ ಕೇಳಿದ್ದು? ಹಾವೇರಿ ಸಿಟಿಯಲ್ಲಿ ಇದು MG ತಿಮ್ಮಾಪುರ ಅಂತ ಬರುತ್ತೆ ಸರ್. ನಮ್ಮದು ಹಾವೇರಿಯಿಂದ ಒಂದು 25 ಕಿಲೋಮೀಟ್ರ್ ದೂರ. ಇವಾಗ ಸಿಟಿ ಅಂದ್ರಲ್ಲ ಸರ್, ಮತ್ತೆ ಹಾವೇರಿ? ಅದೇ ಅಲ್ಲೇ ತೊಗೊಂಡಿದ್ದು ನಾವು ಗಾಡಿ. ಇದು ಅಲ್ಲೇ ಪೂಜೆ ಮಾಡ್ತಿರೋದು, ನಮ್ಮ ಮನೇಲೇ ಇರೋದು ಗಾಡಿ, ಇರೋದು ಅಲ್ಲೇ. ಓಕೆ. ನಮ್ಮ ಸ್ವಂತ ಊರು ಬಂದುಬಿಟ್ಟು ಅಲ್ಲಿರೋದು. ಅಲ್ಲ, ಈ ಗಾಡಿ ಇರೋದು ನಮಗೆ ಲೊಕೇಶನ್ ಬೇಕಾಗಿರೋದು. ಹಾಂ. ಗಾಡಿ ಸಿಟಿಯಲ್ಲೇ ಇರೋದು? ಹಾಂ, ಸಿಟಿಯಲ್ಲಿ ಇರೋದು. ಓಕೆ. ನಿಮಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬಂದು ಹಾವೇರಿ ಸಿಗುತ್ತಾ ಗಾಡಿ? ಹಾಂ, ಹಾವೇರಿಗೆ ಬಂದು ಸಿಕ್ಕರೆ ಕೊಡ್ತೀನಿ ಸರ್. ಓಕೆ. ಯಾರನ್ನು ತಗೊಳ್ಳೋರು ಹಾವೇರಿ ಸಿಟಿಗೆ ಬಂದು ನಿಮಗೆ ಫೋನ್ ಮಾಡಿದ್ರೆ ಸಿಗುತ್ತೆ? ಹೌದು ಸರ್, ಹೌದು ಸರ್. ಇದೇ ನಂಬರ್ ಹಾಕಿರಲ್ಲ ಹಂಗಾರೆ? ಹಾಂ, ಇದೇ ನಂಬರ್ ಹಾಕಿರಿ ಸರ್. ಸರಿ ಸರ್, ಆಯಿತು, ಹಾಕ್ತೀನಿ ಹಂಗಾರೆ. ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಾವಲ್ಲ ಸರ್ ಹೊಸ ಗಾಡಿ? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೋ 5ನೇ ತಾರೀಕಿಗೆ ಕಂತು ಬರುತ್ತೆ ಸರ್. ಬರೋ 5ಕ್ಕಾ? ಹಾಂ, 5ನೇ ತಾರೀಕಿಗೆ ಕಂತು ಬರುತ್ತೆ ಸರ್. ಓಕೆ. ಇನ್ನು ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಸರ್ ಅದು? ಆಗಿಲ್ಲ ಸರ್. ಅವ್ರು ಬಂದು ಕೊಟ್ಟರೆ, ಬಂದು ಮಾಡಿದ್ರೆ ಅವ್ರು ಆಗಿಂದಾಗೆ ಮಾಡಿಸ್ಕೊಟ್ಬಿಡ್ತೀನಿ ಸರ್ ಬಂದರೆ. ಅಂದರೆ ಇನ್ನು ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಗಾಡಿ? ಇನ್ನೂ ಆಗಿಲ್ಲ ಸರ್. ಓಕೆ ಸರ್, ಆಯ್ತು ಸರ್. ಇದೇ ನಂಬರ್ ಅಪ್ಡೇಟ್ ಆಗ್ತೀನಿ ಯೂಟ್ಯೂಬ್ಗೆ. ಹಾಂ.
ಫೋನ್ ಮಾಡ್ತಿದ್ದೆ, ತುಂಬ ಜನ ಕೇಳ್ತಾ ಇದ್ದಾರೆ ಲೋನ್ ಕಂಟಿನ್ಯೂ, ನಾನು ಹಾಕ್ತೀನಿ ಬಿಡಿ ಸರ್, ಆಯಿತು. ಹಾಂ ಸರಿ ಸರ್ ಆಯಿತು. ಅಂದರೆ ಇದು ನಾವಿನ್ನೂ ಗಾಡಿ ಇನ್ನೂ ಮನೆ ತಂದಿಲ್ಲ, ಪೂಜೆ ಮಾಡಿಬಿಟ್ಟು ಹ್ಞೂ. ಹಂಗೆ ಇನ್ನೂ ವಾಪಸ್ ಶೋರೂಮ್ಗೆ ಕಳಿಸಿದ್ದೆ ಸರ್. ಹಾಂ. ಅವ್ರು ಬಂದು ಬೇಕಾದ್ರೆ ಅಲ್ಲೇ ಶೋರೂಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಬೇಕಾದ್ರೆ ನಾನಾರು ಬರ್ತೀನಿ, ಅವ್ರಾರು ಬಂದು ಇದು ಮಾಡಿ ಡೆಲಿವರಿ ಮಾಡ್ಕೊಂಡು ಹೋಗ್ಬೋದು ಸರ್. ಅಂದರೆ ನೀವು ಶೋರೂಮಿಂದ ಮನೆಗೆ ಸಮೇತ ತಗೊಂಡೋಗಿಲ್ಲ ಗಾಡಿನ? ಪೂಜೆ ಮಾಡ್ಕೊಂಡು ಎಲ್ಲ ನಮ್ಮ ಹೆಸರೆಲ್ಲ ಲೋನ್ ಆಗಿದೆ ಸರ್. ಹಾಂ ಹಾಂ. ಮನೆ ತಂದು ಪೂಜೆ ಮಾಡಿಬಿಟ್ಟು ಮತ್ತೆ ಪಾಸಿಂಗ್ ಅಂದ್ರಲ್ಲ ಅಲ್ಲೇ ಬಿಟ್ಟಿದ್ದೀನಿ ಸರ್ ಅದಕ್ಕೆ. ಓಕೆ, ರಿಜಿಸ್ಟ್ರೇಷನ್ ಆಗೋವರೆಗೂ ಅವ್ರು ಕೊಡಲ್ಲ ಅಂದ್ರಾ? ಹಾಂ ಅದಕ್ಕೆ ಸರ್. ಓಕೆ ಓಕೆ, ಆಯ್ತು ಸರ್, ಆಯಿತು. ಓಕೆ ಸರ್. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ತಿಳಿಸಿದರೆ. ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ನೀವು ಡೈರೆಕ್ಟಾಗಿ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ, ಆ ನಂಬರ್ಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಒಂದು ಸಲ ನೋಡಿ, 5 ತಿಂಗಳ ಗಾಡಿ ಅಂದರೆ ನೋಡೋ ಅವಶ್ಯಕತೆ ಇರೋದಿಲ್ಲ. ಹೊಸ ಗಾಡಿನೇ ಇನ್ನೂ ಅವ್ರ ಮನೆಗೆ ಸಮೇತ ತಗೊಂಡೋಗಲಿ ಅಂತ ಪಾಪ ಅಲ್ಲೇ ಬಿಟ್ಟೋಗಿದ್ದಾರೆ, ರಿಜಿಸ್ಟ್ರೇಷನ್ ಆಗಲಿ ಅಂತೇಳಿ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಹೊಸ ಗಾಡಿ ಅಂದರೆ ಶೋರೂಮ್ ಗಾಡಿನೇ, ಏನು ಮತ್ತೆ ಮಾತಾಡೋಂಥ ಏನು ಅವಶ್ಯಕತೆ ಇರೋದಿಲ್ಲ. ಕಂತು ಅದೆಲ್ಲ ನಿಮಗೆ ಓಕೆ ಆಯಿತು ಅಂದರೆ, ಅವ್ರು ಹೇಳೋ ಡೌನ್ ಪೇಮೆಂಟ್ ಓಕೆ ಆಯ್ತು ಅಂದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಷ್ಟು ಒಂದು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ ಕಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.